ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಸ್. ಇವತ್ತು ನಾನು ವೇಸ್ಟ್ ಆಗಿರೋ ಕರ್ಟನ್ ರಿಂಗ್ನ ಇಟ್ಕೊಂಡು ತೋರಣ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ನಾಟ್ ಹಾಕ್ಕೊಂಡು ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರೋ ಒಂದು ಉಲ್ಲನಿಂದ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು. ಒಂದು ಸತಿ ದಾರ ತೊಗೊಂಡು ಒಳಗಡೆ ಹಾಕಿ ಮತ್ತೆ ಒಂದು ಸತಿ ದಾರ ಸುತ್ತಕೊಂಡು ಎರಡನ್ನ ಸೇರಿಸ್ಬಿಟ್ಟು ಒಂದು ಮತ್ತು ಎರಡನ್ನ ಸೇರಿಸ್ಬಿಟ್ಟು ಒಂದು, ಈ ಥರ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಆ ರಿಂಗು ಕಂಪ್ಲೀಟ್ ಆಗೋವರೆಗೂ ಈ ಥರ ಡಬಲ್ ಕ್ರೋಶೆಟ್ ಹಾಕ್ತಾನೆ ಅದು ರಿಂಗ್ನ ಫುಲ್ ಫಿಲ್ ಮಾಡಬೇಕು. ಅದಾದಮೇಲೆ ಒಂದು ಬೆರಳಿಗೆ ಈ ಥರ ಇನ್ನೊಂದು ಕಲರ್ ದಾರ ತಗೊಂಡು 20 ಟೈಮ್ಸ್ ಸುತ್ಕೊಬೇಕು. 20 ಟೈಮ್ಸ್ ಸುತ್ಕೊಂಡು ಆದಮೇಲೆ ಒಂದು ಸ್ವಲ್ಪ ದಾರ ಬಿಟ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಈ ಥರ ಒಂದು ಅಲ್ಲಿ ನಾಟ್ ಹಾಕ್ಕೋಬೇಕಾಗತ್ತೆ. ಆ ದಾರಾನ ಒಳಗಡೆ ಇಳ್ಕೊಂಡು ಒಂದು ಗಟ್ಟಿಯಾಗಿರೋ ನಾಟು ಮತ್ತು ಇನ್ನೊಂದು ಸರ್ತಿ ನಾಟ್ ಹಾಕ್ತಾಯಿದ್ದೀನಿ. ಎರಡು ಗಟ್ಟಿಯಾಗಿರೋ ನಾಟ್ಸ್ನ ನೀವಿಲ್ಲಿ ಹಾಕ್ಕೋಬೇಕಾಗತ್ತೆ. ಆಮೇಲೆ ಅದನ್ನು ಹಿಂದೆ ತಿರುಗಿಸ್ಬಿಟ್ಟು ಅದು ಅಪೋಸಿಟ್ ಡೈರೆಕ್ಷನಲ್ಲಿ ಇನ್ನೊಂದು ನಾಟ್ನ ಹಾಕ್ಕೋಬೇಕು. ನಾನಿಲ್ಲಿ ಕ್ರೋಶಾ ನೀಡಲ್ ಯೂಸ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ಬೇರೆ ಸೂಜಿ ಅಥವಾ ಏನಾದರೂ ಯೂಸ್ ಮಾಡ್ಕೊಬೋದು. ಇನ್ನೊಂದು ನಾಟ್ ಹಾಕ್ಕೊಬೇಕು. ಇಲ್ಲಿ ಎರಡು ನಾಟ್ ಆಯ್ತು. ಈಗ ಅದು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡಿಕೊಂಡ್ರೆ ಈ ಥರ ಒಂದು ಪೆಟಲ್ ಆಗುತ್ತೆ. ಈ ಥರ 5 ಪೆಟಲ್ಸ್ ಮಾಡಿಕೊಂಡು ನಾವು ಒಂದು ಫ್ಲವರ್ ಮಾಡ್ಕೊಬೇಕೀಗ. ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅದೇ ಸೇಮ್ ಕಲರ್ ಸ್ವಲ್ಪ ದಾರ ತಗೊಂಡು 5 ಪೆಟಲ್ಸ್ ಒಳಗಡೆ ಅದನ್ನು ಹಾಕಬೇಕು. ಆ ದಾರದ ಒಳಗಡೆ ಹಾಕಬೇಕು. 5 ಹಾಕಿ ಆದಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊಬೇಕು. ನೋಡಿ, ಇದೊಂದು ಫ್ಲವರ್ ಆಗುತ್ತೆ. ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ ಹಿಂದೆಗಡೆ. ಆಮೇಲೆ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಳ್ಬೇಕು. ಈ ಥರ ಫ್ಲವರ್ ಆಗುತ್ತೆ. ಇದರಲ್ಲಿ ಮಿಡಲಲ್ಲಿ ಒಂದು ಗ್ಲೂ ಗಮ್ ಹಾಕಿಬಿಟ್ಟು ಒಂದು ಫ್ಲವರ್ ಬೀಡನ್ನ ಅಂಟಿಸ್ತಾ ಇದ್ದೀನಿ. ಈಗ ಈ ಫ್ಲವರ್ನ ಅವಾಗೆ ನಾವು ಡಬಲ್ ಕ್ರೋಶೆಟ್ ಹಾಕಿ ಏನು ಫಿಲ್ ಮಾಡಿ ಇಟ್ಕೊಂಡಿದ್ವಲ್ಲ ರಿಂಗು, ಅದಕ್ಕೆ ಅಟ್ಯಾಚ್ ಮಾಡಬೇಕು. ಅದಾದಮೇಲೆ ಒಂದು ಥ್ರೆಡ್ ತೊಗೊಂಡು ಅದಕ್ಕೆ 5 ಪರ್ಲ್ ಬೀಡ್ ಅಂದರೆ ಮುತ್ತುಗಳನ್ನು ಸೇರಿಸ್ಬೇಕಾಗತ್ತೆ. ಅದಾದಮೇಲೆ ಒಂದು ಫ್ಲವರ್ ಬೀಡ್ ಮತ್ತು 5 ಮುತ್ತು, 3 4 5 ಮುತ್ತು. ಇದಾದಮೇಲೆ ಒಂದು ಸ್ಮಾಲ್ ಗೋಲ್ಡನ್ ಬೀಡನ್ನ ಹಾಕ್ಕೊಂಡಿದ್ದೀನಿ ನಾನು, ಸ್ಮಾಲ್ ಗೋಲ್ಡನ್ ಬೀಡು. ಅದಾದಮೇಲೆ ಒಂದು ಹಾರ್ಟ್ ಶೇಪ್ ಒಂದು ಬೀಡು. ಅದಾದಮೇಲೆ ಮತ್ತೊಂದು ಸ್ಮಾಲ್ ಗೋಲ್ಡನ್ ಬೀಡು. ಇದಾದಮೇಲೆ ಮತ್ತೆ 5 ಮುತ್ತುಗಳು. 1 2 3 4 5 5 ಮುತ್ತು ಆದಮೇಲೆ ಮತ್ತೆ ಒಂದು ಫ್ಲವರ್ ಬೀಡ್. ಇಷ್ಟನ್ನು ಹಾಕಿ ಅದನ್ನು ಒಂದು ಮರೂನ್ ಕಲರ್, ನಾವು ಫಸ್ಟಿಗೆ ಏನು ತೊಗೊಂಡಿದ್ವಲ್ಲ ಮರೂನ್ ಕಲರ್ ಉಲ್ಲನ್, ಅದಕ್ಕೆ ಅವೆಷ್ಟನ್ನು ಸೇರಿಸ್ಕೊಬೇಕು. ಅದಾದಮೇಲೆ ಅದು ಈ ಥರ ಕಾಣುತ್ತೆ. ಇದಾದಮೇಲೆ ಸೇಮ್ ಉಲ್ಲನ್ ಅಂದರೆ ಮರೂನ್ ಕಲರ್ ಉಲ್ಲನ್ನು ತೊಗೊಂಡು ಈ ಥರ 3 ಬೆರಳಿಗೆ 20 ಟೈಮ್ಸ್ ಸುತ್ಕೋಬೇಕಾಗುತ್ತೆ. 20 ಟೈಮ್ಸ್ ಸುತ್ಕೊಂಡು ಅದನ್ನು ಈ ಥರ ಒಂದು ಸೈಡು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಇನ್ನೊಂದು ಸೈಡಿಂದ ಕಟ್ ಮಾಡ್ಕೊಬೇಕು.
ಕಟ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಅದನ್ನು ನಾವು ಮುತ್ತೆಲ್ಲ ಹಾಕ್ಕೊಂಡು ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಏನೇನಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಟ್ರಿಮ್ ಮಾಡ್ಕೊಬೇಕು. ಸೊ ಇವಾಗ ನಮಗೆ ಈ ಥರ ಅದು ರೆಡಿ ಆಗುತ್ತೆ. ಇದನ್ನು ಅದು ರಿಂಗ್ ಇರುತ್ತಲ್ಲ, ರಿಂಗು ಮತ್ತು ಫ್ಲವರ್ ಹಾಕಿರ್ತೀವಲ್ಲ ಅದಕ್ಕೆ ಹಿಂದೆಗಡೆ ಈ ಥರ ಕ್ರೋಶಾ ನೀಡಲ್ ಒಳಗಡೆ ಹಾಕಿ ಒಂದು ನಾಟ್ ಹಾಕಿ ಕಟ್ಕೊಬೇಕಾಗತ್ತೆ ಗಟ್ಟಿಯಾಗಿ. ಅಂದರೆ ಇದು ಬಿಚ್ಕೊಬಾರ್ದು, ಬಿಚ್ಕೊಳ್ಳೋದಂಗೆ ಟೈಟಾಗಿ ಎರಡು ನಾಟ್ ಹಾಕಿದ್ದೀನಿ ನಾನು. ಒಂದು ಸ್ವಲ್ಪ ಥ್ರೆಡ್ ಜಾಸ್ತಿ ಬಿಟ್ಕೊಂಡ್ರೆ ಆರಾಮಾಗಿ ಹಾಕ್ಕೊಬೋದು. ಆಮೇಲೆ ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅದೇ ಥರ ನಾನು ಇನ್ನೊಂದು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 10 ಮುತ್ತು ಮತ್ತು ಒಂದು ಫ್ಲವರ್ ಬೀಡ್ ಹಾಕಿ ಅದೇ ಥರ ಮರೂನ್ ಕಲರ್ದು ಕುಚ್ಚು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ 10 ಮತ್ತು ಮಿಡಲಲ್ಲಿ 15 ಮುತ್ತು ಬರೋದು ಹಾಕಿದ್ದೀನಿ. ಸೊ 3 ಕಟ್ಕೊಂಡಾದ್ಮೇಲೆ ಈ ಥರ ಕಾಣಿಸುತ್ತೆ. ಈ ಥರದ್ದು ನಾನೊಂದು 4 ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಈ ಥರ ಅಟ್ಯಾಚ್ ಮಾಡಿ ನೀವು ತೋರಣ ಥರನಾದರೂ ಯೂಸ್ ಮಾಡ್ಬೋದು, ವಾಲ್ ಹ್ಯಾಂಗಿಂಗ್ ಥರನಾದರೂ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಒನ್ಸ್ ಅಗೇನ್.